ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅದೆಂಥ ಖುಷಿ! ಹಟ್ಟಿ ವಸಂತನ ಸಾವಯವ ಕೃಷಿ. ಭಾರತ ಹಳಿಗಳ ದೇಶ. ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದ ಕೂಡು ಕುಟುಂಬದಲ್ಲಿ ಜನಿಸಿದ ವಸಂತ ಎಂಬ ಯುವ ಕೃಷಿಕ ತನ್ನ 9 ಎಕರೆ ಜಮೀನಿನಲ್ಲಿ 15 ವಿವಿಧ ತಳಿಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತೋಟಗಾರಿಕೆಯ ಮುಖಾಂತರ ಆಧುನಿಕ ಸಾವಯವ ಕೃಷಿ ಮಾಡಿ ಮಾದರಿಯಾಗಿದ್ದಾನೆ. ಕೇವಲ 9 ಎಕರೆ ಜಮೀನಿನಲ್ಲಿ ನುಗ್ಗೆ, ತೆಂಗು, ಮಾವು, ನಿಂಬು, ಸೂರ್ಯಪಾನ, ಜೋಳ ಹಾಗೂ ಇತರೆ ಸಾವಯವ ನಾಟಿ ಬಿತ್ತನೆ ಮಾಡಿ ಮನೆ ಮಾತಾಗಿದ್ದಾನೆ. ಜೊತೆಗೆ ರಾಜಕೀಯದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ವಿನಯಕುಮಾರ್ ಜಿಬಿಯವರ ಸ್ವಾಭಿಮಾನಿ ಬಳಗದ ಸಕ್ರಿಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದಾನೆ. ಕೃಷಿಯನ್ನು ನಂಬಿದರೆ ಯಾವತ್ತೂ ಸೋಲೆಂಬ ಮಾತೇ ಇಲ್ಲ ಎಂದು ಹೇಳುವ ಹಟ್ಟಿ ವಸಂತ ತುಂಬಾ ಕ್ರಿಯಾಶೀಲ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾನೆ. ಕಡಿಮೆ ಜಮೀನಿನಲ್ಲಿ ಅತಿ ಹೆಚ್ಚು ಲಾಭ ಗಳಿಸಲು ಸಫಲತೆ ಕಾಣುತ್ತಿರುವ ಈ ಕೃಷಿಕ ತನ್ನ ತಂದೆ ತಾಯಿಗೆ ಹೆಮ್ಮೆಯ ಮಗನಾಗಿ ಸೈ ಎನಿಸಿಕೊಂಡಿದ್ದಾನೆ. ಇದಲ್ಲದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪರಿಚಿತನಾಗಿ ಸಮಾಜಕ್ಕೆ ಮಾದರಿಯಾಗಿದ್ದಾನೆ. ಇವಳ ತಂದೆ ತಾಯಿ ಅಶಿಕ್ಷಿತರಾದರೂ ಶಿಕ್ಷಿತರಿಗಿಂತ ಕಡಿಮೆ ಏನಲ್ಲವೆಂದು ತೋರಿಸಿ ಝೀರೋ ಬಂಡವಾಳದಿಂದ ಲಕ್ಷಾಂತರ ರು ಗಳಿಸಿ ಕೃಷಿಕರಿಗೆ ಮಾದರಿಯಾಗಿದ್ದಾನೆ. ಹಟ್ಟಿ ವಸಂತ ಸಾಗಿಬಂದ ಸಾವಯವ ಕೃಷಿಯ ಕಥನದ ಅನಿಸಿಕೆಗಳು ಇಲ್ಲಿವೆ. ಹಡಗಲಿಯ ಯಮನೂರು ಸಾಬು ತಮಗಿದಕ್ಕಿದಷ್ಟು ಕೃಷಿಯ ವ್ಯಕ್ತಿತ್ವವನ್ನು ಇಬ್ಬನಿ ನ್ಯೂಸ್ಗೆ ಮರುರೂಪಿಸಿಕೊಟ್ಟಿದ್ದಾರೆ. ಆಸಕ್ತರು ಕೇಳಿಸಿಕೊಳ್ಳಬಹುದಾಗಿದೆ. ಹೈಬ್ರಿಡ್ ಜೋಳ ಅಂತಂದು ಬೇಸಿಗೆಯಲ್ಲಿ ಹಾಕೋದಿದ್ದನ್ನು ಇದು 3 ತಿಂಗಳ ಪೀಕ್. 1 ಎಕರೆ ಮನೆಗೆ ಹಾಕಿದ್ದೀನಿ ತಿನ್ನಲಿಕ್ಕೆ. ಆ ಕಡೆ ಸೂರ್ಯಕಾಂತಿ. ನನ್ನ ಹೆಸರು ವಸಂತ್ ಅಂತಂದು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಅಳವಂಡಿ ಹೋಬಳಿ ಹಟ್ಟಿ ಗ್ರಾಮ. ನಂದು ಟೋಟಲ್ ಇಲ್ಲಿರೋದು 9 ಎಕರೆ. ಅದರಲ್ಲಿ ಒಂದು 3 ಎಕರೆ ಈ ಥರ ಪ್ಲಾಂಟೇಶನ್ ಮಾಡಿದ್ದೀನಿ. ಒಂದು 400 ನಿಂಬೆ ಸಸಿ ಇದ್ದಾವೆ, 200 ತೆಂಗು ಇದ್ದಾವೆ ಬಾರ್ಡ್ರು, ಒಂದು 50 ಮಾವು ಇದ್ದಾವೆ, ಒಂದು 500 ನುಗ್ಗೆ ಹಾಕಿದ್ದೀನಿ, ಒಂದು ಇಷ್ಟು ಆ್ಯಪಲ್ ಗಿಡ ಅದಾವು, ಕಿತ್ತಲೆ ಮರ ಅದಾವು, ಮಲ್ನಾಡು ಹುಂಚಿಕಾಯಿ ಗಿಡ ಐತಿ, ಹನುಮ ಫಲ ಐತಿ, ಒಂದು ಸ್ವಲ್ಪ ಕುರಿ ಹಿಕ್ಕಿ ಗೊಬ್ಬರ ಹಾಕ್ತೀನಿ ವರ್ಷಕ್ಕೊಂದು ಸಾರಿ. ಪ್ಲಾನ್ ಇದೆ. ಹಾಗಾಗಿ ಇದು ಮೆಕ್ಕೆಜೋಳದ್ದೆಲ್ಲ ವೇಸ್ಟ್ ಇರ್ತೈತಲ್ಲ, ಲಂಡಿಕಿ ಅದು ರೌದಿ ಗಿವ್ದಿ ಎಲ್ಲ ತಂದು ಗಿಡದಡಿಗೆ ಹಾಕ್ಸ್ಬಿಡ್ತೀನಿ. ಅಲ್ಲಿ ಜೋಳ ಹಾಕಿದ್ದೀನಿ, ಸೂರ್ಯಕಾಂತಿ ಇದೆ ಬೇರೆ ಒಂದು ಉಳಿದ 6 ಎಕರೆದಲ್ಲಿ, ಒಂದು 2 ಎಕರೆ ಉಡ್ಲ ಹಾಕಿದ್ದೀನಿ, ಒಂದು 2 ಎಕರೆ ಶೇಂಗಾ ಇದೆ, ಒಂದಿಷ್ಟು ಅಲಸಂದಿ ಹಾಕಿದ್ದೀನಿ 1 ಎಕರೆ, ಮತ್ತು ನೇರಳೆ ಇದೆ ಒಡ್ಡಲ್ಲಿ, ಮತ್ತು ಸೀಬೆ ಗಿಡ ಇದೆ. ಒಟ್ಟು ಒಂದು 16ರಿಂದ 15 ವೆರೈಟಿ, 17 ತನಕ ಏಲಕ್ಕಿ ಹಾಕಿದ್ದೀನಿ ಒಂದು. ಮತ್ತೇನೇನಪ್ಪ ಒಂದು ಸ್ವಲ್ಪ ಜವಾರಿ ಲಿಂಬು ಇದೆ. ಹಾಗಾಗಿ ಒಟ್ಟು ಒಂದು 3 ಎಕರೆದಲ್ಲಿ ಬಾಳೆ ಇದೆ, ಅಲ್ಲಿಂದ ಅಲ್ಲಿ ಒಂದು ಸ್ವಲ್ಪ ಹೂ ಹಾಕಿದ್ದೀನಿ. ಒಂದು 3 ಎಕರೆ ಪ್ಲಾಂಟೇಶನ್ ಮಾಡಿದ್ದೀನಿ. ಸಾವಯವ, ಎಲ್ಲ ಸಾವಯವ ಪದ್ಧತಿಯಲ್ಲೇ ಮಾಡಿರೋದು. ಇನ್ನೊಂದು ಈಗ 1.5 ವರ್ಷ ಆಯಿತು. ಇನ್ನೊಂದು ವರ್ಷ ಹೋದೆ ಅಂದ್ರೆ ಈಗ ಇವು ಲಿಂಬು, ಪೇರಳ, ಇನ್ನೊಂದು ವರ್ಷದಲ್ಲಿ ಎಲ್ಲದು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿದ್ದು ಭಾಳ ನನಗೆ ಸಂತೋಷ ಆಗ್ತೈತಿ. ಯಾಕಂದ್ರೆ ದುಡ್ಡಿಗಾಗಿ ಕೃಷಿ ಮಾಡಬಾರ್ದು, ಕೃಷಿಯಿಂದ ಹೋದ್ರೆ ದುಡ್ಡು ತಾನಾಗೇ ಬರುತ್ತೆ ಅನ್ನೋದು ಒಂದು ನನ್ನ ಅಚಲವಾದ ನಂಬಿಕೆ. ನಮಸ್ಕಾರ. ನೀರು ಇದು ಏನು ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡಿದ್ದೀನಿ ನಾನು. ಡ್ರಿಪ್ ಸಿಸ್ಟಮ್ ನೀರು ಯಾವುದೇ ಉಳುಮೆ ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ, ಖಾಲಿ ಬಿಟ್ಬಿಟ್ಟಿದ್ದೀನಿ. ಕಸದಿಂದ ರಸ ಅಂತಾರಲ್ಲ, ಹಾಗೆ ಆ ಕಸನ ಗೊಬ್ಬರ ಆಗ್ಬೇಕು ಅದಕ್ಕಂತ ಹೇಳಿ ನಾನು ಒಂದು ಅಜೆಂಡಾದಲ್ಲಿ ನಾನು ಬಿಟ್ಟಿದ್ದೀನಿ. ಸೂರ್ಯಕಾಂತಿ 2 ಎಕರೆ ಇದೆ. ಈ ಸಾರಿ ತುಂಬ ಚೆನ್ನಾಗಿ ಬಂದಿದೆ. ಯಾವ ವೆರೈಟಿ ಇದು? ಇದು ಏನಪ್ಪ ಅಂದ್ರೆ 207 ಇದೆ. ಇನ್ನೇನು ಎಷ್ಟು ದಿವಸ ಒಳಗೆ ಕಟ್ಟಿಂಗ್ ಬರುತ್ತೆ? ಇನ್ನೊಂದು 15 ದಿವಸ. ಹಳೆ ಎಲ್ಲ ಮಾಗಿದೆ. ಈ ಕೊನೆ ನೀರು ಬಿಟ್ಟಿರೋದು. ಇನ್ನೊಂದು 15 ದಿವಸದಲ್ಲಿ ಇದನ್ನು ಕಟಾವು ಮಾಡ್ತೀನಿ.